ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ರಶ್ಮಿ. ಇವತ್ತು ನಾನು ಬ್ಲ್ಯಾಕ್ ರೈಸ್ ವೆಯ್ಟ್ ಲಾಸ್ ಪೌಡರ್ ತುಂಬಾ ಟ್ರೆಂಡಿಂಗಲ್ಲಿರೋದು ಇದು ವೆಯ್ಟ್ ಲಾಸ್ ಪೌಡರ್. ಅದನ್ನು ಹೇಗೆ ಮಾಡೋದು ಮನೆಯಲ್ಲಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಬಂದಿದ್ದೀರಾ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ, ನನ್ನ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ. ಓಕೆ, ಈಗ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಒಂದ್ಸಲ ನೋಡ್ಕೊಂಬಿಡೋಣ. ಮೊದಲಿಗೆ ಬ್ಲ್ಯಾಕ್ ರೈಸ್, ಇದು ತುಂಬಾ ಇಂಪಾರ್ಟೆಂಟ್. ಬ್ಲ್ಯಾಕ್ ರೈಸ್ ಎರಡರಷ್ಟು, ಅಂದರೆ ನೀವು ಎಲ್ಲ ಒಂದೊಂದು ಬಟ್ಟಲು ತೊಗೊಂಡ್ರೆ ಬ್ಲ್ಯಾಕ್ ರೈಸ್ ಅದ್ರ ಎರಡರಷ್ಟು ಇರಬೇಕು. ನಾನು ಒಂದು ಬಟ್ಟಲು ಹುರುಳಿಕಾಳು, ಒಂದು ಬಟ್ಟಲು ಹೆಸರುಬೇಳೆ, ಒಂದು ಬಟ್ಟಲು ಬಾರ್ಲೆ ಅಕ್ಕಿ ಅಂತ, ಮತ್ತು ಒಂದು ಬಟ್ಟಲು ಹೆಸರು ಕಾಳು, ಒಂದು 4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 2 ಟೇಬಲ್ ಸ್ಪೂನಷ್ಟು ಮೆಂತೆ, ಪೆಪ್ಪರ್ ಪೌಡರ್, ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಮತ್ತು ಗಾರ್ಲಿಕ್ ಪೌಡರ್, ನೀವು ಬೆಳ್ಳುಳ್ಳಿನ ಮನೇಲಿ ಇತ್ತು ಅಂದರೆ ಅದನ್ನು ಒಣಗಿಸಿ ಪೌಡ್ರ್ ಮಾಡಿ ಹಾಕೋಬೋದು. ನಾನು ಒಣಗ್ಸೋಕ್ಕೆ ಟೈಮ್ ಇರಲಿಲ್ಲ, ಸೊ ನಾನು ಗಾರ್ಲಿಕ್ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ಇದು ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ವಾಶ್ ಮಾಡಬೇಕು. ಬ್ಲ್ಯಾಕ್ ರೈಸ್ ಆಗಲಿ, ಬಾರ್ಲೆ, ಹೆಸರು ಬೇಳೆ ಮತ್ತು ಹೆಸರು ಕಾಳು ಇವನ್ನೆಲ್ಲ ನೀಟಾಗಿ ವಾಶ್ ಮಾಡಬೇಕು. ಒಂದು 4-5 ಸಲ ನೀರಲ್ಲಿ ನೀವು ಚೆನ್ನಾಗಿ ತೊಳೆದು ಇದನ್ನು ನೀವು ನೆನೆಕ್ಕೆ ಇಡ್ಬೋದು. ಒಂದು 10-20 ನಿಮಿಷ ನೆನೆಸಿ ಕೂಡ ನೀವು ಮಾಡ್ಬೋದು. ಇಲ್ಲ ತೊಳೆದ ಕೂಡಲೇ ಡೈರೆಕ್ಟಾಗಿ ನೀವು ಇದನ್ನು ಒಂದು ತುಂಬ ಲೈಟ್ ಬಿಸಿಲಲ್ಲಿ ಅಥವಾ ಫ್ಯಾನ್ ಕೆಳಗಡೆ ನೀವು ಇದನ್ನು ಒಣಗಿಸ್ಕೋಬೋದು. ಸ್ವಲ್ಪ ಒಣಗಬೇಕಿದು. ಸೊ ನಾನು ಇದನ್ನು ತೊಳೆದು ಒಂದು 4-5 ಸಲ ಒಣಗಾಕಿಟ್ಟಿದ್ದೀನಿ. ಸೊ ಒಣಗಿದ ಮೇಲೆ ಈ ರೀತಿ ಆಗಿದೆ ನೋಡಿ. ಇದರಲ್ಲಿರೋ ನೀರಿನ ಅಂಶ ಹೋಗಿರಬೇಕು, ಎಷ್ಟು ಸಾಧ್ಯ ಅಷ್ಟು ಹೋಗೋಕ್ಕೆ ಇದು ಮಾಡ್ಕೊಳ್ಳಿ, ಒಣಗಿಸ್ಕೊಳ್ಳಿ. ಆಮೇಲೆ ಇದನ್ನು ಹೇಗಿದ್ದರೂ ನಾವು ಬಿಸಿ ಮಾಡಲೇಬೇಕಲ್ಲ, ಆವಾಗ ನೀರಿನ ಅಂಶ ಪೂರ ಹೋಗುತ್ತೆ. ಸೊ ಇದನ್ನು ಈ ರೀತಿ ನೀವು ಕೈಯಿಂದ ಮುರಿದ್ರೆ ಅದು ಮುರಿಬೇಕು. ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ರೈಸ್ ವೆಯ್ಟ್ ಲಾಸ್ ಪೌಡರ್ ತುಂಬ ಟ್ರೆಂಡಿಂಗ್ ಆಗಿದೆ. ಯಾಕಂದರೆ ಬ್ಲ್ಯಾಕ್ ರೈಸಲ್ಲಿ ತುಂಬಾ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ನಿಮ್ಮ ಬಾಡಿಯಲ್ಲಿರೋದು ಕಡಿಮೆ ಮಾಡುತ್ತೆ. ಇದರಲ್ಲಿರೋ ಪ್ರೋಟೀನು, ಫೈಬರು ವೇಟ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು. ಮತ್ತು ಬೇಸಿಕಲಿ ಐಗೆ ತುಂಬ ಇಂಪಾರ್ಟೆಂಟ್ ಅಂತೆ ಇದು ಬ್ಲ್ಯಾಕ್ ರೈಸು. ಆವಾಗಿನ ಕಾಲದಲ್ಲಿ ರಾಜ ಮಹಾರಾಜರೆಲ್ಲರೂ ಬ್ಲ್ಯಾಕ್ ರೈಸ್ನೇ ತುಂಬ ಯೂಸ್ ಮಾಡ್ತಾಯಿದ್ರಂತೆ. ಸೊ ಇದರಿಂದ ನಾವು ವೆಯ್ಟ್ ಲಾಸ್ ನೀವು ವೆಯ್ಟ್ ಕಡಿಮೆ ಮಾಡಬೇಕು ಅಂದ್ಕೊಂಡಿರೋರು, ಫ್ಯಾಟ್ ಲಾಸ್ ಮಾಡಬೇಕು ಅಂತಿರೋರು 100% ಟ್ರೈ ಮಾಡ್ಬೋದು. ಸೊ ನಾನು ಇದನ್ನೆಲ್ಲ ಫ್ರೈ ಮಾಡಿದೆ. ಜೀರಿಗೆ, ಕಾಳು ಮೆಣಸು ಮತ್ತು ನಾನು ತೊಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಉಗುರು ಬೆಚ್ಚಗೆ ಬಿಸಿ ಮಾಡಿಟ್ಟಿದ್ದೀನಿ ಇದನ್ನು. ಸೊ ಬಿಸಿ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್. ತುಂಬ ಜೋರು ಉರಿಯಲ್ಲೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಕೈ ಆಡಿಸ್ತಾನೆ ಇದ್ದು ನೀವು ಚೆನ್ನಾಗಿ ಹುರ್ಕೋಬೇಕು. ನಾನೀಗ ಸ್ವಲ್ಪವಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಫೈನ್ ಪೌಡ್ರ್ ಆಗೋಷ್ಟು ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ರೈಸ್ ವೆಯ್ಟ್ ಲಾಸ್ ಪೌಡರಿಂದ ನೀವು ವಾರದಲ್ಲಿ 3-4 kg 100% ನೀವು ಕಮ್ಮಿ ಆಗ್ತೀರಾ. ಯಾವುದೇ ರೀತಿ ನೀವು ಇದಕ್ಕೆ ಡಯಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ